ಭಾರತ್ ಮಾತಾ ಕಿ ಜೈ. ಮಾನ್ಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾನು ಶಿವರುದ್ರಪ್ಪ ನನ್ನ ಹೆಸರು. ನನಗೀಗ 90 ವರ್ಷ. ಸ್ವಾತಂತ್ರ್ಯ ಬಂದಾಗಿನ 1948ರಲ್ಲಿ ನಾನು ಓದುತ್ತಿದ್ದೆ. ಆಗ ಬ್ರಿಟಿಷರ ಆಳ್ವಿಕೆಯಿಂದ ದೂರಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಆ ದಿನ ಬಂತು. ಅಂದಿನಿಂದ ಇಂದಿನವರೆಗೆ ನೋಡುತ್ತಿರಲಾಗಿ ಜಗತ್ತಿನೊಳಗೆ ಎಲ್ಲ ರೀತಿಯಿಂದ ನಮ್ಮ ಭಾರತವು ಹಿಂದುಳಿದಿತ್ತು, ಮುಂದೆ ಬರುತ್ತಾ ಇರುವುದನ್ನೋದೇ ನನಗೆ ಬಹಳ ಸಂತೋಷವಾಗಿದೆ. ಅಲ್ಲದೆ ನಮ್ಮ ದೇಶದೊಳಗೆ ಪ್ರತಿಯೊಬ್ಬರೂ ಪ್ರಧಾನಮಂತ್ರಿಗಳ ಆದರೆ ದೇಶಕ್ಕೆ ಪ್ರಧಾನವಾದಂಥ ಶಕ್ತಿಯನ್ನು ತಂದು ಕೊಡುವವರು ಯಾರೂ ಇರಲಿಲ್ಲ. ಈಗ ನೋಡಿದಾಗ ಇದೇನು ಭಾರತದ ದುರ್ದೈವ ಅಂತೇಳಿ ನಾನು ಅನ್ನುವುದರೊಳಗಾಗಿ ತಮ್ಮ ಆಗಮನ ಭಾರತದ ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಮಾಡಿದಂದಿನಿಂದ ನೋಡುತ್ತಾ ಇರಲಾಗಿ ನಿಜವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೇಳಿದಂತೆ ಧರ್ಮ ಕ್ಷಯಿಸಿದಾಗ ನಾನು ಭಾರತ ದೇಶಕ್ಕೆ ಬರುತ್ತೇನೆ ಎನ್ನುವ ಮಾತು ಸತ್ಯವಾದಂತೆ ನನಗೆ ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ನೀವು ಜಗತ್ತಿನೊಳಗೆ ಈ ಹಿಂದುಳಿದ ಭಾರತ ದೇಶದ ಪ್ರತಿಭೆಯನ್ನು ಜಗತ್ತಿನ ಮೂಲೆ ಮೂಲೆಯಲ್ಲಿಯೇ ಹಂಚಿದ್ರಿ. ಅದನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿ ನಾನು ನಿಮಗೆ ನನ್ನ ಕವನದ ರೂಪದೊಳಗಾಗಿ ಪ್ರಪಂಚ ರತ್ನ ಎನ್ನುವ ಪಾರಿತೋಷಿಕವನ್ನು ತಮಗೆ ಕೊಡಲು ಇಚ್ಛಿಸಿದ್ದೇನೆ. ತಮ್ಮನ್ನು ಒಂದು ಸಲ ಭೇಟಿಯಾಗಬೇಕು. ಪರಮಾತ್ಮನನ್ನು ನಾನು ನೋಡುವುದಾಗದಿದ್ದರೂ ಪರಮಾತ್ಮನ ಸ್ವರೂಪಿ ನೀವೆಂದೇ ನಿಮ್ಮನ್ನು ದರ್ಶನ ಮಾಡಿಕೊಂಡು ನನ್ನ ಈ ಭಾರತದೊಳಗೆ ಹುಟ್ಟಿದ ನನ್ನ ಜನ್ಮ ಸಾರ್ಥಕಕ್ಕಾಗಿ ತಮ್ಮನ್ನು ನಾನು ಬೇಡಿಕೊಳ್ತಾ ಇದ್ದೇನೆ. ದಯಮಾಡಿ ಒಂದು ಸಲ ದರ್ಶನ ಕೊಡಬೇಕು ಅಥವಾ ನನ್ನೊಡನೆ 4 ಮಾತುಗಳನ್ನು ಆಡಬೇಕೆಂದು ನನ್ನ ಪ್ರಾರ್ಥನೆ. ಜೈ ಭಾರತ್.